ಸ್ನೇಹಿತರೆ, 2025-26ನೇ ಸಾಲಿಗೆ CITS ಕರ್ನಾಟಕ ತಂತ್ರಾಂಶದಲ್ಲಿ ಸ್ಟೂಡೆಂಟನ್ನು ಪ್ರಮೋಷನ್ ಮಾಡಬೇಕಾಗಿದೆ. ಸೊ ನಾನೇನು ಮಾಡ್ತೇನೆ, ನಮ್ಮ ಸ್ಕೂಲ್ STSನ ಒಂದು ಲಾಗಿನ್ನಲ್ಲಿ ಇಲ್ಲಿ ನೋಡಿ, ಯೂಸರ್ ನೇಮ್ ಪಾಸ್ವರ್ಡ್ನಲ್ಲಿ ಸ್ಕೂಲ್ STSನ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೇನೆ. ಕೊಟ್ಟಿರೋ ಕ್ಯಾಪ್ಚಾವನ್ನು ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತು ಸ್ಕೂಲ್ STS ಲಾಗಿನ್ ಹೋಮ್ ಪೇಜ್ಗೆ ಬರ್ತೇನೆ. ನನಗೆ ಲಾಗಿನ್ ಆಗಿದ್ದೇನೆ ಮತ್ತು ಹೋಮ್ ಪೇಜ್ನಲ್ಲಿ ನೋಡಿ, ನಾವು ಸ್ಟೂಡೆಂಟ್ಸನ್ನು ಪ್ರಮೋಷನ್ ಮಾಡಬೇಕಾದ್ರೆ ಇಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಕ್ಲಿಕ್ ಮಾಡ್ತೇನೆ. ಪ್ರಮೋಷನ್ ಡೀಟೇಲ್ಸ್ ಕ್ಲಿಕ್ ಮಾಡ್ತೇನೆ. ಪ್ರಮೋಟ್ಸ್ ಸ್ಟೂಡೆಂಟ್ಸ್ ಕ್ಲಿಕ್ ಮಾಡ್ತೇನೆ. ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಪ್ರಮೋಷನ್ ಸ್ಕ್ರೀನ್ ಬಂತು. ಇಲ್ಲಿ ನೋಡ್ಬೋದು ಪ್ರೆಸೆಂಟ್ ಸ್ಟ್ಯಾಂಡರ್ಡ್ನಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊತೇನೆ ಮತ್ತು ಅಕಾಡೆಮಿಕ್ ಇಯರ್ನಲ್ಲಿ 2024-25 ಅಂತ ಬೈ ಡಿಫಾಲ್ಟ್ ಆಗಿದೆ. ಸರ್ಚ್ ಕೊಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಇಲ್ಲಿ ನೋಡಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಪ್ರಮೋಷನ್ ಇದೆ. ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಟೇಬಲ್ ನೋಡ್ಬೋದು, ಸೀರಿಯಲ್ ನಂಬರ್ ಇದೆ. ಎನ್ರೋಲ್ಮೆಂಟ್ ಅಂದರೆ ಸ್ಟೂಡೆಂಟ್ CITS ID ನಂಬರ್ ನೋಡ್ಬೋದು, ಸ್ಟೂಡೆಂಟ್ ನೇಮ್ ನೋಡ್ಬೋದು, ಸ್ಟ್ಯಾಂಡರ್ಡ್ ಇದೆ ಮತ್ತು ಪ್ರಮೋಟ್ ಇಲ್ಲಿ ಈ ಕಾಲಮ್ನಲ್ಲಿ ಏನಾಗಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿದೆ. ಅಂದರೆ ಈ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಫಿಲ್ ಮಾಡಿಲ್ಲ ಅಂತಕ್ಕಂತಹ ನೋಟ್ ಬಂದಿರುತ್ತದೆ. ಮತ್ತು ಸ್ಟೂಡೆಂಟನ್ನು ಪ್ರಮೋಷನ್ ಮಾಡಬೇಕಾದ್ರೆ ನಾವು ಕಂಪಲ್ಸರಿಯಾಗಿ 12 ತಿಂಗಳ ಅಟೆಂಡೆನ್ಸನ್ನು ಆ್ಯಡ್ ಮಾಡಿರಬೇಕು ಮತ್ತು 6 ರಿಸಲ್ಟನ್ನು ನಾವು ಎಂಟ್ರಿ ಮಾಡಿರಬೇಕು. ಆಗ ಮಾತ್ರ ಸ್ಟೂಡೆಂಟನ್ನು ಪ್ರಮೋಷನ್ ಮಾಡಲಿಕ್ಕೆ ಬರ್ತದೆ. ಸೊ ಈಗ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿದೆ ಅಂತಾದರೆ ನಾವು ಅಟೆಂಡೆನ್ಸನ್ನು ಫಿಲ್ ಮಾಡಿರ್ತೇವೆ, ಬಟ್ ಬೈ ಮಿಸ್ಟೇಕ್ ಏನಾಗಿರುತ್ತದೆ, ಯಾವುದಾದ್ರೂ ಒಂದು ತಿಂಗಳ ಅಟೆಂಡೆನ್ಸನ್ನು ಫಿಲ್ ಮಾಡಿರೋದು ಮರ್ತಿರ್ತೇವೆ. ಅದಕ್ಕೆ ಅಲ್ಲಿ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿರುತ್ತದೆ. ಇದಕ್ಕೆ ನಾವು ಏನು ಮಾಡಬೇಕು, ಯಾವ ತಿಂಗಳ ಅಟೆಂಡೆನ್ಸ್ ಫಿಲ್ ಮಾಡಿಲ್ಲ ಮೊದಲು ಅದನ್ನು ತಿಳ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಡೀಟೇಲ್ಸ್ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಸ್ಕ್ರೀನ್ ಬರ್ತದೆ. ಸ್ಟ್ಯಾಂಡರ್ಡಲ್ಲಿ ಈಗ ನಾವು ಪ್ರಮೋಷನ್ ಮಾಡಲಿಕ್ಕೆ ಹೋದಾಗ ಯಾವ ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಅಂತೇನು ಬಂದಿದೆಯೋ ಆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಕಾಡೆಮಿಕ್ ಇಯರು 2024-25 ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಇಯರ್, ಮಂತ್ ಮತ್ತು ಟೋಟಲ್ ಡೇಸ್ ಮೇಲೆ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಇದೆ. ಇಲ್ಲಿ ಮೊದಲನೇದು 2024 ಮೇ ತಿಂಗಳಿದೆ. ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಝೂನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಟೆಂಡೆನ್ಸ್ ಡೇಟಾ ಈಸ್ ಆಲ್ರೆಡಿ ಆ್ಯಡೆಡ್ ಫಾರ್ ಝೂನ್ ಅಂತ ಇದೆ. ಜೂನ್ ತಿಂಗಳಿಗೂ ಅಟೆಂಡೆನ್ಸ್ ಫಿಲ್ ಮಾಡಿದ್ದೇವೆ ಮತ್ತು ಮೇ ತಿಂಗಳಿಗೂ ಫಿಲ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟು ಜುಲೈ ಸೆಲೆಕ್ಟ್ ಮಾಡ್ಕೋತೇನೆ. ಜುಲೈ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ನೋಡಿ, ಇಲ್ಲೇನಾಯಿತು, ಅಟೆಂಡೆನ್ಸು ಫಿಲ್ ಮಾಡಲಿಕ್ಕೆ ಸ್ಟೂಡೆಂಟ್ ಲಿಸ್ಟ್ ನಮಗೆ ಬಂತು. ಅಂದರೆ ನಾವು ಜುಲೈ 2024 ಈ ಒಂದು ಮಂತ್ನ ಅಟೆಂಡೆನ್ಸ್ ಈ ಸ್ಟೂಡೆಂಟ್ಸ್ಗೆ ನಾವು ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಈಗ ಏನು ಮಾಡಬೇಕು, ಈ ಸ್ಟೂಡೆಂಟ್ಸ್ಗೆ ನಾವು ಅಟೆಂಡೆನ್ಸ್ ಈ ಜುಲೈ 2024 ಮಂತ್ನ ಅಟೆಂಡೆನ್ಸನ್ನು ಈ ಪ್ರೆಸೆಂಟ್ ಡೇಸ್ ಈ ಒಂದು ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು. ಡಿ ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ, ಓಕೆ ಕೊಡಿ. ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಸ್ಟೂಡೆಂಟ್ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿದ ಮೇಲೆ 24 hours ಆಗಬೇಕು. ನೆಕ್ಸ್ಟ್ ನಮಗೆ ಪ್ರಮೋಷನ್ ಆಪ್ಷನ್ ನಮಗೆ ಎನೇಬಲ್ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.